ದ ಡೆವಿಲ್ಸ್ ಕಿಚನ್. ಹೆಸರೇನೋ ಕೇಳಿರ್ತೀರಾ, ಆದ್ರೆ ಈ ಹೆಸರಿನಿಂದ ಬಂತು ಅಂತ ತುಂಬಾ ಜನ ಗೊತ್ತಿಲ್ಲ ಅನ್ಸುತ್ತೆ. ಕೊಡೈಕೆನಾಲ್ನ ಸುಂದರವಾಗಿರೋ ನೇಚರ್ ನ ಮಧ್ಯದಲ್ಲಿ ಸುಮಾರು ಸೀಕ್ರೆಟ್ಸ್ ಹಾಗೂ ಮಿಸ್ಟ್ರಿನ ತುಂಬಿಕೊಂಡಿರೋ ಒಂದು ಕೇವ್ ಇದೆ, ಅಂದ್ರೆ ಗುಹೆ ಇದೆ. ಅದೇ ದ ಫೇಮಸ್ ಗುಣ ಕೇವ್. ಆಕ್ಚುಲಿ ಈ ಕೇವ್ ನ ಫಸ್ಟ್ ಒಬ್ಬ ಬ್ರಿಟಿಷ್ ಆಫೀಸರ್ BS ವಾರ್ಡ್ ಅನ್ನೋರು 1821 ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಇದಾದ್ಮೇಲೆ 1991 ನಲ್ಲಿ ಒಂದು ತಮಿಳ್ ಮೂವಿ ಬರುತ್ತೆ, ಗುಣ ಅಂತ. ಆ ಮೂವಿ ಬಂದ್ಮೇಲೆ ಈ ಜಾಗಕ್ಕೆ ಸ್ವಲ್ಪ ಲೈಮ್ ಲೈಟ್ ಸಿಗುತ್ತೆ ಅಂಡ್ ವಿಸಿಟರ್ಸ್ ಬರೋಕೆ ಸ್ಟಾರ್ಟ್ ಆಗ್ತಾರೆ. ಈ ಕೇವ್ ಸುಮಾರು 2230 ಮೀಟರ್ ಎಲಿವೇಶನ್ ಅಲ್ಲಿ ನಿಂತಿದೆ ಅಂತ ಹೇಳ್ತಾರೆ. ಇದರ ಆಕಾರನ ನೋಡಿ ಇದನ್ನ ದ ಐಕಾನಿಕ್ ಪಿಲ್ಲರ್ ರಾಕ್ಸ್ ಆಫ್ ಕೊಡೈಕೆನಾಲ್ ಅಂತ ಕರೀತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಈ ಕೇವ್ ಫೇಮಸ್ ಆಗೋಕೆ ಕಾರಣ ಅಲ್ಲಿನ ಡಾರ್ಕ್ ಚೇಂಬರ್ಸ್, ಭಯ ಹುಟ್ಟಿಸುವಂತ ನಿಶಬ್ದ ಹಾಗೂ ಹಲವಾರು ಬ್ಯಾಟ್ಸ್ ಅಂದ್ರೆ ಬಾವುಲಿಗಳಿಗೆ ಮನೆ ಆಗಿರೋದು. ಈ ಕೇವ್ ಹಿಂದೆ ಸುಮಾರು ಕಥೆಗಳಿದೆ. ಅದರಲ್ಲೊಂದು ಮಹಾಭಾರತದಲ್ಲಿದ್ದ ಪಾಂಡವರನ್ನ ರಿಲೇಟ್ ಮಾಡುತ್ತೆ. ಒಂದು ಕತೆ ಪ್ರಕಾರ ಪಾಂಡವರು ತಮ್ಮ ವನವಾಸದಲ್ಲಿದ್ದಾಗ ಅವರು ಇಲ್ಲೇ ಬಚ್ಚಿಟ್ಕೊಂಡಿದ್ರಂತೆ. ಹಾಗೆ ಇಲ್ಲೇ ಅವರು ತಮ್ಮ ಅಡಿಗೆನ ಮಾಡ್ಕೊಂಡು ತಿಂತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದ ಕಿಚನ್ ಅನ್ನೋ ವರ್ಡ್ ಇದಕ್ಕೆ ಬಂತು ಅಂತ ಹೇಳ್ತಾರೆ. ಅಂಡ್ ಡೆವಿಲ್ ವರ್ಡ್ ಹೇಗ್ ಬಂತು ಅಂದ್ರೆ BS ವಾರ್ಡ್ ಯಾವಾಗ ಇದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಆಗ ಇಲ್ಲಿನ ಡಾರ್ಕ್ ಅಂಡ್ ಡೀಪ್ ರಾಕ್ ಫಾರ್ಮೇಶನ್ಸ್ ಹಾಗೂ ನೂರಾರು ಬ್ಯಾಟ್ ಗಳು ತಮ್ಮ ಮನೆಯನ್ನ ಮಾಡ್ಕೊಂಡಿದ್ದನ್ನ ನೋಡಿ ಅವರು ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರೀತಾರೆ. ಇಲ್ಲಿನ ಲೋಕಲ್ಸ್ ಹೇಳೋ ಪ್ರಕಾರ ಸುಮಾರು ಎಕ್ಸ್ಪ್ಲೋರರ್ಸ್ ಹಾಗೂ ಟೂರಿಸ್ಟ್ ಈ ಕೇವ್ ಒಳಗೆ ಇಳಿದು ಹೋದವರು ಯಾರು ಇದುವರೆಗೂ ವಾಪಸ್ ಬಂದಿಲ್ಲ ಅಂತ. 2016 ನ ಪೊಲೀಸ್ ರೆಕಾರ್ಡ್ ಪ್ರಕಾರ 16 ಜನ ಈ ಕೇವ್ ಅಲ್ಲಿ ಮಿಸ್ ಆಗಿದ್ದಾರೆ ಅಂಡ್ ಇದುವರೆಗೂ ಅವರ ಬಾಡಿ ಕೂಡ ಸಿಕ್ಕಿಲ್ಲ. ಅದಕ್ಕೆ ಇದನ್ನ ವರ್ಲ್ಡ್ಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಕೇವ್ ಅಂತಾನೂ ಕರೀತಾರೆ. ಇದುವರೆಗೂ ಈ ಕೇವಲ್ ಬಿದ್ದು ಮತ್ತೆ ಉಳಿದು ಬಂದಿದ್ದು ಒಬ್ಬನೇ ಒಬ್ಬ, ಅದು 2006ರಲ್ಲಿ. ಈ ಇನ್ಸಿಡೆಂಟ್ ಇಂದಾನೇ ಇನ್ಸ್ಪೈರ್ ಆಗಿ ಇದೇ ವರ್ಷ ರಿಲೀಸ್ ಆದ ಮಂಜುಮೆಲ್ ಬಾಯ್ಸ್ ಮೂವಿನ ಮಾಡ್ತಾರೆ. ನೀವೇನಾದ್ರೂ ಡೆವಿಲ್ಸ್ ಕಿಚನ್ ಗೆ ಹೋಗಿ ಬಂದಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ಸ್ ಹೇಳಿ. ಅಂಡ್ ಯಾರ್ಯಾರು ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಹೋಗೋಕ್ಕೂ ಮುಂಚೆ ಮಂಜುಮೆಲ್ ಬಾಯ್ಸ್ ಮೂವಿನ ಒಂದ್ಸಲ ನೋಡ್ಕೊಂಡು ಹೋಗಿ ಅಂಡ್ ಹುಷಾರಾಗಿರಿ.